ಈಗ ನೋಡಿ ಅದು ನಾವು PC ಆ್ಯಕ್ಟ್ 1960 ಸೆಕ್ಷನ್ 11(1)D ತಗೊಂಡ್ರೆ ಓಕೆ ಡೇಂಜರಸ್ ಆಗಿ ಪ್ರಾಣಿಗಳನ್ನ ಹತ್ರ ತಗೊಂಡೋಗೋದು ಅದು ಅಫೆನ್ಸ್ ಆಗುತ್ತೆ PC ಆ್ಯಕ್ಟ್ 1960 ಅಡಿಯಲ್ಲಿ. ಅದ್ರ ಜೊತೆಯಲ್ಲಿ ನಾವು ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಸೆಕ್ಷನ್ 184 ಅಡಿಯಲ್ಲಿ ಸಹ ರೆಕ್ಲೆಸ್ ಆ್ಯಂಡ್ ಡೇಂಜರಸ್ ಡ್ರೈವಿಂಗ್ ಅಂತೇಳಿ ಬರ್ತದೆ. ಈಗ ತುಂಬ ಒಳ್ಳೆಯ ಒಂದು ಸನ್ನಿವೇಶ ಏನಂದರೆ ಇಮಿಡಿಯೇಟು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ನೋಡಿ ಆ ಥರ ನಾಯಿಗಳನ್ನ ಪಾಪ ಅದು ಶಿಶು ನಾಯಿಗಳು ಅಷ್ಟು ಇನ್ನೋಸೆಂಟ್ ನಾಯಿಗಳು, ಅದನ್ನ ಅಲ್ಲೇನು ಬ್ಯಾರಿಕೇಡ್ ಮೇಲೆ ಏನೂ ಇದಿಲ್ಲ, ಏನೋ ಸಡನ್ನಾಗಿ ಜಾರಿ ಬಿದ್ದು ಬೇರೆ ಕಾರ್ ಏನಾರು ಅದ್ರ ಮೇಲೆ ಹತ್ತಿಸ್ಕೊಂಡ್ರೆ ಯಾರು ಜವಾಬ್ದಾರಿ? ನೋಡಿ ಸಾಕೋದು ಪ್ರಾಣಿ ದೊಡ್ಡದಲ್ಲ, ಅದಕ್ಕೆ ಜಾಗೃತೆಯಿಂದ ಸಾಕಬೇಕು. ಈ ಥರ ಎಲ್ಲ ಸ್ಟಂಟ್ಗಳೆಲ್ಲ ಮಾಡಿಕೊಂಡು ಇದು ಮಾಡಿದ್ರೆ ತುಂಬ ಪೊಲೀಸವರು ತುಂಬ ಕಠಿಣವಾಗಿ ಕ್ರಮ ತಗೊಳ್ಬೇಕು. ಯಾಕಂದರೆ ಈ ರೀತಿ ಎಲ್ಲ ರಿಸ್ಕ್ ಎಲ್ಲ ತಗೊಂಡು ಪ್ರಾಣಿಗಳಿಗೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ. ಪಾಪ ಅದು ಮೂಕ ಪ್ರಾಣಿಗಳು, ಅದಕ್ಕೆ ಏನು ಗೊತ್ತಾಗುತ್ತೆ? ಅದು ಪಾಪ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡ್ತೀವಿ. ಇವ್ನು ಕಾರಲ್ಲಿ ಆರಾಮಾಗಿ ಫಾಸ್ಟಾಗಿ ಹೋಗ್ತಾ ಇದ್ದಾನಲ್ಲ, ಏನು ರೀ ಅದು ಇದೆಲ್ಲ ಬಂದು ಇವರೆಲ್ಲ ಏನು ಈಗ ಇಂಥವ್ರಿಗೆ ಪ್ರಾಣಿ ಸಾಕೋದೇ ಇದು ಮಾಡಬಾರ್ದು. ಓಕೆ, ಇವರೆಲ್ಲ ಸುಮ್ಮನೆ ಮನೇಲಿ ಕೂತ್ಕೋಬೇಕು. ಮತ್ತು ಪೊಲೀಸವ್ರು ಇವರಿಗೆ ಕಠಿಣವಾದ ಕ್ರಮ ತಗೊಂಡು ಅವ್ರಿಗೆ ಜೈಲಿಗೆ ಹಾಕ್ಬೇಕು. ಈ ಥರ ಎಲ್ಲ ಇದು ಮಾಡಿದಂಗೆ ನಾಳೆ ದಿನ ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ. ಬಟ್ ಬೆಂಗಳೂರು ಸಿಟಿ ಪೊಲೀಸವರು ಮತ್ತು ಮಾಧ್ಯಮ ಮಿತ್ರರು ತುಂಬ ಹಿಂದೆ ಇದಾಗಿ ಎಲ್ಲ ಇದು ಮಾಡಿದ್ರೆ ತುಂಬ ಧನ್ಯವಾದಗಳು. ಪಬ್ಲಿಕ್ ಕಡೆಯಿಂದ ನಾವು ತುಂಬ ಸಂತೋಷ ಒಂದು ಹೇಳಬೇಕಾಗುತ್ತೆ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.